ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇಂದು ಸೆಕೆಂಡ್ PUCಯಲ್ಲಿ ಸೆಕೆಂಡ್ ಟೆಸ್ಟ್ ಎಕ್ಸಾಮ್ಗಳು ನಡೀತಾ ಇದ್ದಾವೆ. ಇದರಲ್ಲಿ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಲ್ಲಿ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಹಿಸ್ಟ್ರಿ ಹಾಕಿದ್ದೀನಿ, ಎಕನಾಮಿಕ್ಸಲ್ಲಿನೂ ಕೂಡ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಾರಿ ಚೆಕ್ ಮಾಡಿದರೆ ಖಂಡಿತವಾಗಿ ನಿಮಗೆ ಎಲ್ಲ ವಿಡಿಯೋಗಳು ಲಭ್ಯವಾಗ್ತವೆ. ಉಳಿದ ವಿಷಯಗಳ ವಿಡಿಯೋಗಳನ್ನು ಇದೇ ಯೂಟ್ಯೂಬ್ದ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾ ಇರಿ. ಎಲ್ಲ ಒಂದು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಹೋಗ್ತೀವಿ. ನೋಡೋಣ, ಪೊಲಿಟಿಕಲ್ ಸೈನ್ಸ್ 40 ಅಂಕಗಳ ಪರೀಕ್ಷೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇಲ್ಲಿ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಉದಾರೀಕರಣದ ಮೂಲ ಅಂತ ಇದೆ. ಎ ಮುಚ್ಚಿದ ವ್ಯಾಪಾರದ ನೀತಿ, ಬಿ ಸೂಕ್ತ ವ್ಯಾಪಾರ ನೀತಿ, ಸಿ ವ್ಯಾಪಾರ ನೀತಿ, ಡಿ ಮುಕ್ತ ವ್ಯಾಪಾರ ನೀತಿ. ಎರಡನೇ ಪ್ರಶ್ನೆ, ದಿ ರಿಪಬ್ಲಿಕಾ ಗ್ರಂಥದ ಕರ್ತೃ ಎ ಅರಿಸ್ಟಾಟಲ್, ಬಿ ಜೀನ್ ಬೋಡಿನ್, ಸಿ ಪ್ಲೇಟೋ, ಡಿ ರೂಸೋ. ಪ್ರಶ್ನೆ 3, ವಿಶ್ವಸಂಸ್ಥೆಯ ಶಕ್ತಿಯುತ ಅಂಗ ಎ ಭದ್ರತಾ ಮಂಡಳಿ, ಬಿ ಕಾರ್ಯಾಲಯ, ಸಿ ಸಾಮಾನ್ಯ ಸಭೆ, ಡಿ ಧರ್ಮದರ್ಶಿ ಮಂಡಳಿ. ಇನ್ನು ಬಿಟ್ಟ ಸ್ಥಳ ತುಂಬಿರಲ್ಲಿ ಕೂಡ 3 ಪ್ರಶ್ನೆಗಳಿದ್ದಾವೆ. ಆರ್ಥಿಕ ನಿಬಂಧನೆಗಳಿಂದ ಮುಕ್ತಗೊಳಿಸೋದು ಅಂತ ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಕೇಳಿದ್ದಾರೆ. ಆಮೇಲೆ ಸಾರ್ಕ್ನ ಪ್ರಧಾನ ಕಚೇರಿ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಆರ್ಥಿಕ ನಿಬಂಧನೆಗಳಿಂದ ಮುಕ್ತಗೊಳಿಸೋದಕ್ಕೆ ಉದಾರೀಕರಣ ಅಂತೀವಿ, 4ನೇದು. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅದು ನ್ಯೂಯಾರ್ಕ್ದಲ್ಲದ, ಸಾರ್ಕ್ದು ಪ್ರಧಾನ ಕಚೇರಿ ಕಾಠ್ಮಂಡುದಲ್ಲಿರ್ತಕ್ಕಂಥದ್ದು. ಇಷ್ಟು ಉತ್ತರಗಳು ಈಸಿಯಾಗಿ ಬರೀಬೋದು. ಇನ್ನು ಸಂಸ್ಥೆಗಳು ಮತ್ತು ಸ್ಥಾಪನೆಯ ವರ್ಷಗಳನ್ನು ಕೇಳಿದ್ದಾರೆ. ವಿಶ್ವಸಂಸ್ಥೆ ಎಲ್ಲರಿಗೂ ಗೊತ್ತಿದೆ, 1945ರಲ್ಲಿ ಸ್ಥಾಪನೆ ಆಯಿತು, ಓಕೆನಾ. ಆಮೇಲೆ ವೆಸ್ಟ್ ಫಾಲಿಯಾ ಒಪ್ಪಂದ 1648ರಲ್ಲಿ ಆಯಿತು. ಆಮೇಲೆ ಸಾರ್ಕ್ದು 1985 ಅಂತಕ್ಕಂಥದ್ದು ಉತ್ತರ ಆಗ್ತದೆ. ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು 1 ಮಾರ್ಕ್ ಕ್ವಶನ್ಸ್ಗಳಲ್ಲಿ ಖಾಸಗೀಕರಣ ಅಂದರೆ ಏನು ಅಂತ ಕೇಳಿದ್ದಾರೆ. ಆಮೇಲೆ ಈ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳನ್ನು ಬರೀರಿ. ನೋಡಿರಿ, ಬ್ರಿಕ್ಸ್ದಲ್ಲಿನೇ ಇರ್ತಕ್ಕಂಥದ್ದು ಇದು, ಬ್ರಿಕ್ಸ್ ಅದಲ್ಲ. ಇದರಲ್ಲೇ ಸದಸ್ಯ ರಾಷ್ಟ್ರಗಳಿದ್ದಾವೆ. ಇದನ್ನು ನೀವೇನು ಮಾಡ್ಬೋದಾಗಿತ್ತು, ಒಂದೊಂದಾಗಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಶ್ರೀಲಂಕಾಲ ಈ ತನಾಗಿ ಬರಿಬೋದಿತ್ತು. ಇನ್ನು ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು 5 ಮಾರ್ಕ್ಸಲ್ಲಿ ನಿಮ್ಮ ಎಕ್ಸಾಮ್ದಲ್ಲಿನೂ ಕೂಡ ಇವೇ ಬರ್ತಾವೆ. ಮೋಸ್ಟ್ ಇಂಪಾರ್ಟೆಂಟಾಗಿ ಉದಾರೀಕರಣ, ಖಾಸಗೀಕರಣ ಫಿಕ್ಸ್ ಕ್ವಶನ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಕೇಳಿದ್ದಾರೆ, ಬ್ರಿಕ್ಸ್ನ ಬಗ್ಗೆ ಟಿಪ್ಪಣಿ ಕೇಳಿದ್ದಾರೆ. ಒಂದೊಂದು ಕ್ವಶನ್ಗೆ 5 ಮಾರ್ಕ್ಸ್ ಇದ್ದಾವೆ. 1.5 ಪುಟಗಳನ್ನು ಬರಿಬೇಕಾಗ್ತದೆ. ನೀವು ಉದಾರೀಕರಣ ಮತ್ತು ಖಾಸಗೀಕರಣ ಅಂತಕ್ಕಂಥದ್ದು ಪರ್ಫೆಕ್ಟ್ ಮಾಡಿಕೊಡ್ರಿ. ಬ್ರಿಕ್ಸ್ ಸಹಿತನೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿ ಜಾಗತೀಕರಣದನ್ನು ಕೂಡ ಕೇಳಿದ್ದಾರೆ. 10 ಮಾರ್ಕ್ಸಿಗೆ 2.5ದಿಂದ 3 ಪುಟ ಬರಿಬೇಕು. ಇಲ್ಲಿ ನೋಡಿ, ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ಬರೀರಿ. ಇನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಮತ್ತು ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿವರಿಸ್ತೀರಿ ಅಂತ ಕ್ವಶನ್ಸ್ ಇದ್ದಾವೆ. ಇಷ್ಟು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಮ ಎಕ್ಸಾಮಲ್ಲಿ ಕೂಡ ಇವೇ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಬೇಡ, ಖಂಡಿತವಾಗಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.